ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ಥ್ಯಾಂಕ್ ಯು ಸೋ ಮಚ್. ವಿಶ್ವಾನಿಗೆ ಧನ್ಯವಾದಗಳು. ಫ್ರೆಂಡ್ಶಿಪ್ ಡೇ. ಇಂತಹ ವ್ಯಕ್ತಿಗಳನ್ನು ಫ್ರೆಂಡ್ಸ್ ಮಾಡಿಕೊಳ್ಳೋ ಮೊದಲು ಸ್ವಲ್ಪ ಯೋಚಿಸಿ. ಜೀವನದಲ್ಲಿ ನೀವು ತಪ್ಪು ಸ್ನೇಹಿತರನ್ನು ಹೊಂದಿರುವಾಗ ಅವರೊಂದಿಗೆ ನಿಮ್ಮ ಮೈತ್ರಿಕಗಳು ನಿಮಗೆ ಒಳ್ಳೆಯದಕ್ಕಿಂತ ಹೆಚ್ಚು ಹಾನಿಯನ್ನುಂಟು ಮಾಡುತ್ತವೆ. ನೀವು ದೂರವಿಡಬೇಕಾದ ವಿಷಕರಿ ಸ್ನೇಹಿತರ ಪ್ರಕಾರಗಳು ಇಲ್ಲಿವೆ. ಸ್ನೇಹವು ಜೀವನದ ಪ್ರಮುಖ ಭಾಗವಾಗಿದೆ. ಸ್ನೇಹಿತರು ನಮ್ಮ ಫ್ಯಾಮಿಲಿಯ ಭಾಗವಾಗಿ ಬಿಡುತ್ತಾರೆ. ಕಷ್ಟಕ್ಕೆ ಹೆಗಲು ಕೊಡುತ್ತಾ ಸಂತೋಷದಲ್ಲಿ ಭಾಗಿಯಾಗುತ್ತಾ ಇರುತ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಇಂತಹ ಸ್ನೇಹಿತರು ಸಿಗುವುದು ಪುಣ್ಯವೇ ಸರಿ. ಆದರೆ ಕೆಲವು ಸ್ನೇಹಿತರು ನಮ್ಮ ಜೀವನದಲ್ಲಿ ಇರಲು ಅನರ್ಹರಾಗಿರುತ್ತಾರೆ. ಅಂಥವರನ್ನು ನಿಮ್ಮ ಜೀವನದಲ್ಲಿ ಎಂಟ್ರಿ ಕೊಡುವ ಮೊದಲು ಅವರನ್ನು ದೂರವಿಡುವುದೇ ಒಳ್ಳೆಯದು. ಇಂತಹ ವ್ಯಕ್ತಿಗಳಿಗೆ ಸಾಮಾನ್ಯವಾಗಿ ನಿಮ್ಮ ಬಗ್ಗೆ ನಕಾರಾತ್ಮಕ ಕಾಮೆಂಟ್ಗಳನ್ನು ರವಾನಿಸುತ್ತಾರೆ ಮತ್ತು ಅವುಗಳನ್ನು ಜೋಕ್ಗಳು ಎಂದು ತಿಳಿಸುತ್ತಾರೆ. ಇದು ಇತರರು ನಿಮ್ಮ ಬಗ್ಗೆ ಕಡಿಮೆ ಯೋಚಿಸುವಂತೆ ಮಾಡಲು ಪ್ರಯತ್ನಿಸುವುದರ ಜೊತೆಗೆ ಅವರು ತಮ್ಮನ್ನು ತಾವು ಉತ್ತಮಗೊಳಿಸಿಕೊಳ್ಳುವ ಮಾರ್ಗವಾಗಿದೆ. ನಿಜವಾದ ಸ್ನೇಹಿತರು ಎಂದಿಗೂ ಒಬ್ಬರನ್ನೊಬ್ಬರು ಕೀಳಾಗಿಸುವುದಿಲ್ಲ, ಇತರರನ್ನು ಬಳಸುವವರು. ಈ ರೀತಿಯ ಸ್ನೇಹಿತರು ನಿಮ್ಮೊಂದಿಗೆ ಯೋಜನೆಗಳು ಮಾಡುತ್ತಾರೆ, ನಿಮ್ಮನ್ನು ಪಾರ್ಟಿಗಳಿಗೆ ಸಹ ಆಹ್ವಾನಿಸುತ್ತಾರೆ. ಆದರೆ ಬೇರೆಯಾದರೂ ಸಿಕ್ಕಿದರೆ ಅಥವಾ ಅವರಿಗೆ ಬೇರೆ ಏನಾದರೂ ಮುಖ್ಯವೆನಿಸಿದರೆ ನಿಮ್ಮನ್ನು ಮರೆತು ಬಿಡುತ್ತಾರೆ. ಅಂತಹ ಸ್ನೇಹಿತರು ನಮ್ಮ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಅಲ್ಲದೆ ಅವರು ವಾರಾಂತ್ಯದಲ್ಲಿ ಏಕಾಂಗಿಯಾಗಿರಲು ಬಯಸುವುದಿಲ್ಲ ಮತ್ತು ಅದಕ್ಕಾಗಿ ಅವರು ನಿಮ್ಮನ್ನು ಕರೆಯುತ್ತಾರೆ. ಆದಾಗ್ಯೂ ಒಮ್ಮೆ ಅವರು ಅವರ ಉದ್ದೇಶವನ್ನು ಪೂರೈಸಿದ ನಂತರ ಅವರು ಹೋಗುತ್ತಾರೆ. ನಿಮ್ಮ ಸಮಯ ವ್ಯರ್ಥ ಮಾಡುವವರು. ಈ ಪ್ರಕಾರದ ಸ್ನೇಹಿತರು ಯಾವಾಗಲೂ ಅವರ ಕರೆ ಮಾಡಿದಾಗ ನೀವು ಎಲ್ಲವನ್ನು ಬಿಟ್ಟು ಬರಬೇಕೆಂದು ನಿರೀಕ್ಷಿಸುತ್ತಾರೆ. ಪ್ರತಿ ವಿಷಯದಲ್ಲೂ ಅವರನ್ನು ಬೆಂಬಲಿಸಬೇಕೆಂದು ಬಯಸುತ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಒಂದು ಮಿತಿಯನ್ನು ಹೊಂದಬೇಕು. ಇಲ್ಲವಾದರೆ ಅವರು ನಿಮ್ಮ ಶಕ್ತಿ ಹಾಗೂ ಸಮಯ ಎರಡನ್ನೂ ವ್ಯರ್ಥ ಮಾಡುತ್ತಾರೆ. ನಕಾರಾತ್ಮಕ ಅಭಿಪ್ರಾಯ. ಈ ಸ್ನೇಹಿತ ತನ್ನ ಬಳಿ ಇರುವ ಯಾವುದರಿಂದಲೂ ತೃಪ್ತನಾಗುವುದಿಲ್ಲ. ಪರಿಣಾಮವಾಗಿ ಜಗತ್ತು ಎಷ್ಟು ಅನ್ಯಾಯವಾಗಿದೆ ಎಂದು ಅವರು ಯಾವಾಗಲೂ ದೂರುತ್ತಾರೆ ಮತ್ತು ಕೊರಗುತ್ತಾರೆ. ಅಲ್ಲದೆ ಅಂತಹ ಜನರು ಬಹುತೇಕ ಎಲ್ಲದರ ಬಗ್ಗೆ ನಕಾರಾತ್ಮಕ ಅಭಿಪ್ರಾಯಗಳನ್ನು ಹೊಂದಿರುತ್ತಾರೆ. ಬಹುಮುಖ್ಯವಾಗಿ ಅವರು ನಿಮ್ಮ ಕಡೆಗೆ ನಕಾರಾತ್ಮಕತೆಯನ್ನು ನಿರ್ದೇಶಿಸುತ್ತಾರೆ. ಅವರು ಅಸೂಯೆ ಹೊಂದಿರುತ್ತಾರೆ ಮತ್ತು ನಿಮ್ಮನ್ನು ಎಂದಿಗೂ ಹೊಗಳುವುದಿಲ್ಲ. ನಾಟಕೀಯ ವ್ಯಕ್ತಿಗಳು. ಗಂಡಾಗಿರಲಿ ಹೆಣ್ಣಾಗಿರಲಿ ಕೆಲವರು ಹೆಚ್ಚು ನಾಟಕೀಯವಾಗಿರುತ್ತಾರೆ. ಯಾವುದೇ ವಿಷಯವನ್ನು ನಾಟಕೀಯವಾಗಿ ವ್ಯಕ್ತಪಡಿಸುತ್ತಾರೆ. ಸಣ್ಣ ವಿಷಯವನ್ನು ದೊಡ್ಡದಾದ ಬಿಂಬಿಸುತ್ತಾರೆ. ನಿಮ್ಮ ಜೊತೆ ಚೆನ್ನಾಗಿರುವಂತೆ ನಾಟಕವಾಡುತ್ತಾರೆ. ಅಂತಹವರು ತಮ್ಮನ್ನು ತಾವು ಬದಲಾಯಿಸುವುದಿಲ್ಲ. ಅಂತಹವರಿಂದ ದೂರವೇ ಉಳಿಯುವುದು ಒಳ್ಳೆಯದು. ಗಾಸಿಪ್ ಮಾಡುವವರು. ಸದಾ ವದಂತಿ ಹಬ್ಬಿಸುತ್ತಾ ಗಾಸಿಪ್ನಲ್ಲಿ ತೊಡಗಿಸಿಕೊಂಡಿರುವವರು ಬಹಳ ಅಪಾಯಕವಾಗಿ ವ್ಯಕ್ತಿಗಳು. ಏಕೆಂದರೆ ಅವರು ಇತರರ ಬಗ್ಗೆ ಮಾತನಾಡುತ್ತಿದ್ದರೆ ನಿಮ್ಮ ಬಗ್ಗೆಯೂ ಇತರರು ಮಾತನಾಡುತ್ತಾರೆ ಎನ್ನುವುದು ನೆನಪಿನಲ್ಲಿಡಿ. ಹೀಗಾಗಿ ಈ ರೀತಿಯ ಸ್ನೇಹಿತರ ಬಳಿ ನಿಮ್ಮ ರಹಸ್ಯವನ್ನು ಸುರಕ್ಷಿತವಾಗಿರುವುದಿಲ್ಲ. ನೀವು ಅಂತಹ ವ್ಯಕ್ತಿಗಳಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಆಗಲಿ ಅತಿ ಹೆಚ್ಚು ಮಾಡಿದರೆ ಅದು ಸ್ವಲ್ಪ ಕಷ್ಟನೇ ಆಗುತ್ತೆ. ಒಂದು ಸ್ವಲ್ಪ ಲಿಮಿಟ್ ಇಟ್ಕೊಳ್ಳಿ. ಪ್ರತಿ ಒಂದುಟಿಗೆ ಯಾವುದು ಸ್ನೇಹ ಜಾಸ್ತಿ ಮಾಡಬಾರ್ದು, ಯಾವುದು ಪ್ರೀತಿ ಜಾಸ್ತಿ ಮಾಡಬಾರ್ದು. ಅದಕ್ಕೊಂದು ಲಿಮಿಟ್ ಇಟ್ಕೊಳ್ಳಿ. ಏಕೆಪ್ಪ ಅಂತಂದರೆ ಒಂದಿಲ್ಲ ಒಂದು ದಿನ ಯಾವುದೂ ಶಾಶ್ವತವಾಗಿ ಇರೋದಿಲ್ಲ. ಒಂದಿನಲ್ಲೊಂದು ಮನಸ್ತಾಪ ಬಂದು ಖರಾಬ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನಾವು ನಮ್ಮ ಲಿಮಿಟ್ನಲ್ಲಿ ನಾವಿದ್ದರೆ ಯಾವುದೂ ಕೆಡೋದಿಲ್ಲ. ಅರ್ಥ ಆಯ್ತಾ ಫ್ರೆಂಡ್ಸ್? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.